ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತ್ಯೋತ್ಸವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ. ಜಗತ್ತು ಬೆಂಗಳೂರನ್ನ ನೋಡಲು ಕೆಂಪೇಗೌಡರು ಕಾರಣ. ಒಕ್ಕಲಿಗನಾಗಿ ಹುಟ್ಟಿದ್ರು ವಿಶ್ವ ಮಾನವನ ಚಿಂತನೆ ಇದೆ. ಇದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು ಎಂದಿದ್ದಾರೆ ಡಿಕೆ. ನಾಡಿನ ಎಲ್ಲ ಜನತೆಗೆ ಕರ್ನಾಟಕ ನಾಡಿನ ಎಲ್ಲ ಜನತೆಗೆ ಕೆಂಪೇಗೌಡರ ಜಯಂತಿಯ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದೇನೆ. ಬೆಂಗಳೂರು ಇಲ್ಲ ಅಂದ್ರೆ ಕರ್ನಾಟಕ ನಾವು ಎಲ್ಲಿ ಹೋಗ್ಬೇಕಾಯಿತು ಅಂತ ತಾವೆಲ್ಲ ಗಮನಿಸಿ ಇಡೀ ವಿಶ್ವ ಬೆಂಗಳೂರು ನೋಡ್ತಾ ಇದೆ. ಕೆಂಪೇಗೌಡರ ಆದರ್ಶ ಇವತ್ತು ವಿಶ್ವ ಮಾನವನ ತತ್ವದಲ್ಲಿ ಅವರು ಬೆಂಗಳೂರನ್ನು ಬೆಳೆಸಿದ್ದಾರೆ. ಅದನ್ನು ನಾವು ನೀವೆಲ್ಲ ಸೇರಿ ನಾಗರಿಕರು ಒಟ್ಟಾಗಿ ಅದನ್ನು ಉಳಿಸ್ಕೊಂಡು ಕಾಪಾಡಿಕೊಂಡು ಹಸಿರನ್ನು ಬೆಳೆಸಿ ಮತ್ತೆ ಇದನ್ನು ಗಾರ್ಡನ್ ಸಿಟಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ಈಗಾಗಲೇ ನಾವು 15 ಲಕ್ಷ ಸಸಿಯನ್ನು ಬೆಂಗಳೂರು ನಗರದಲ್ಲಿ ಬೆಳೆಸ್ತಾ ಇದ್ದೇವೆ. ಮತ್ತು ಎಲ್ಲ ಫಾರೆಸ್ಟು ಇಲಾಖೆಗೆ ಸಂಬಂಧಪಟ್ಟಂಥ ಜಾಗಗಳನ್ನು ತೆಗೆದುಕೊಂಡು ಬೆಂಗಳೂರು ನಗರದಲ್ಲಿ ಎಷ್ಟು ಫಾರೆಸ್ಟ್ ಲ್ಯಾಂಡ್ಸು ಸುತ್ತಮುತ್ತಲ ಇದೆ ಎಲ್ಲ ಕೂಡ ಮುಂದಿನ ದಿನದಲ್ಲಿ ಪಾರ್ಕ್ ಆಗಿ ಕನ್ವರ್ಟ್ ಮಾಡಿ ರಾಜ್ಯದ ಜನತೆಯ ಹಸಿರನ್ನು ಉಳಿಸ್ಕೊಂಡು ಯಾವ ರೀತಿ ಕಬ್ಬನ್ ಪಾರ್ಕ್ ಇದೆ ಆ ರೀತಿ ಎಲ್ಲ ಪಾರ್ಕ್ಗಳನ್ನು ಮಾಡಿ ಆದಷ್ಟು ಹಸಿರನ್ನು ಬೆಳೆಸುವಂಥ ಒಂದು ತೀರ್ಮಾನವನ್ನು ನಮ್ಮ ಸರ್ಕಾರ ಚಿಂತನೆ ಮಾಡಿ ಈಗಾಗಲೇ ಆದೇಶ ಕೊಟ್ಟಿದೆ. ಇಡೀ ವಿಶ್ವ ನೋಡ್ತಾ ಇದೆ. ಯಾರಿಂದ ಈ ವಿಶ್ವ ನೋಡ್ತಾ ಇದೆ? ಕೆಂಪೇಗೌಡರು ಇದಕ್ಕೆ ಆ ಒಂದು ಸರಿಯಾದಂಥ ಸಂದರ್ಭದಲ್ಲಿ ಇದಕ್ಕೆ 500 ವರ್ಷಕ್ಕೂ ಹಿಂದೆ ಅವರು ಭೂಮಿ ಪೂಜೆಯನ್ನು ಮಾಡಿ ಈ ಬೆಂಗಳೂರಿನಿಂದ ಇಷ್ಟು ದೊಡ್ಡಗೆ ಬೆಳೀತದೆ, ಈ ರೀತಿ ಆಗ್ತದೆ ಅಂತ ಅವ್ರಿಗೂ ಆಲೋಚನೆ ಇರಲಿಲ್ವೋ ಏನೋ. ಬಟ್ ಅವರ ದೂರದೃಷ್ಟಿ ಇತ್ತಲ್ಲ, ಒಬ್ಬ ಒಕ್ಕಲಿಗನಾಗಿ ಹುಟ್ಟಿದ್ರು ಕೂಡ ವಿಶ್ವ ಮಾನವನ ಚಿಂತನೆಯನ್ನ ಹೊಂದಿದ್ರು ಅನ್ನೋದನ್ನ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದೇ ದಾಟಿಲಿ ವಿಶ್ವ ಮಾನವನ ಚಿಂತನೆ ಅವರ ಆಚಾರ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮುಂದುವರ್ಸ್ಕೊಂಡು ಹೋಗಬೇಕು. ನಾವ್ಯಾರು ಬೆಂಗಳೂರು ಕಟ್ಟೋರಲ್ಲ, ಬೆಂಗಳೂರಲ್ಲಿ ವಾಸ ಮಾಡ್ತಿರೋರು ಬೆಂಗಳೂರನ್ನ ಉಳಿಸ್ಕೊಳ್ಬೇಕು. ಹಿಂದೆ ಯಾವ ರೀತಿ ಹಿರಿಯರು ಹೇಳ್ತಾರೆ ಮನೆ ಹುಷಾರು ಮಠ ಹುಷಾರು ಅಂತ, ಹಂಗೆ ನಮ್ಮ ಮನೆ, ನಮ್ಮ ಊರು, ನಮ್ಮ ಮಠಗಳನ್ನ ಎಲ್ಲರೂ ಕೂಡ ಅವರವರ ಧರ್ಮದ ಅವರವರ ಆಚರಣೆ ವಿಚಾರದಲ್ಲಿ ಎಲ್ಲರೂ ಕೂಡ ಕಾಪಾಡ್ಕೊಂಡು ಹೋಗ್ಬೇಕಾದಂತ ಕರ್ತವ್ಯವನ್ನ